ಫಸ್ಟ್ ಬ್ಯಾಟಿಂಗ್ ಬೇರೆ. ಕಂಪೇರ್ ಮಾಡಿದ್ರೆ ಅವ್ರದ್ದು ಸ್ಕೋರ್ ಕಡಿಮೆ ಅಂತ ಹೇಳಿದ್ರಲ್ಲ, ಅಷ್ಟು 13 ಮ್ಯಾಚಸ್ಸಲ್ಲೂ ಕೂಡ ಜಿತೇಶ್ ಶರ್ಮಾ ಬ್ಯಾಟ್ ಮಾಡಲಿಲ್ಲ. ಸೊ ಒಂದು 2-3 ಮ್ಯಾಚಸ್ಸು ಅವ್ರು ಬ್ಯಾಟಿಂಗ್ ಆಡೋದಕ್ಕಿಂತ ಮುಂಚೆನೇ ನಾವು ಫಿನಿಷ್ ಮಾಡಿದ್ವಿ. ಸೊ ಹಾಗಾಗಿ ಅವಕಾಶ ಸಿಗಲಿಲ್ಲ. 13 ಮ್ಯಾಚು ಅವ್ರು ಬ್ಯಾಟ್ ಮಾಡಿದ್ರೆ ಅವ್ರದ್ದು 400+ ರನ್ ಇರ್ತಾಯಿತ್ತು ಆರಾಮಾಗಿ. ಇರ್ತಾಯಿತ್ತು. ಓಕೆ, ಸೊ ನಾವಂತೂ ಭಾಳ ಮಾತಾಡ್ತಾ ಇದ್ದೀವಿ, ಇಲ್ಲಿ ಕೂಡ ತುಂಬ ಹೀಟ್ ಆಗಿದ್ದ ಡಿಸ್ಕಷನ್ನು. ಬಟ್ ಮೈಸೂರಿನ ಮಂದಿಗಳು ಯಾರಿದ್ದಾರೆ ಅವರೆಲ್ಲ RCB ಫ್ಯಾನ್ಸು. RCB ಗೆಲ್ಲುತ್ತೆ ಈ ಸಲ, 18ನೇ ಆವೃತ್ತಿ, ಕೈಯಲ್ಲಿ ಕಪ್ಪಂತೂ ತಂದೆ ಕೊಟ್ಟೇ ಕೊಡುತ್ತೆ ಅಂತ ಮಾತಾಡ್ತಿದ್ದಾರೆ. ಸೊ ಹೇಗಿದೆ ಮೈಸೂರಿನ RCB ಅಭಿಮಾನಿಗಳ ಮಾತು ಅನ್ನೋದನ್ನ ನೋಡ್ಕೊಬನ್ನಿ. ನಾವು ಸತತ 17 ವರ್ಷಗಳಿಂದ ಕಾಯ್ತಾ ಇದ್ದೀವಿ ನಮ್ಮ ಈ ರಾಯಲ್ ಚಾಲೆಂಜ್ ಬೆಂಗಳೂರು ತಂಡ ಗೆಲ್ಲಬೇಕು ಅಂತ. ಇವತ್ತು ಪಂಜಾಬ್ನ ಲೆಕ್ಕಾಚಾರ ಇಲ್ದಂಗೆ ಹೊಡೆದಾಕ್ಬಿಡ್ತಾರೆ. ಇವತ್ತು ಖಂಡಿತ ಈ ಸರಿ ಕಪ್ ಗೆಲ್ತಾರೆ ಅನ್ನೋದು ನಮಗೆ ಭರವಸೆ ಇದೆ ಸರ್. ಎಲ್ಲ ಈ ತಂಡ ನಮ್ಗೆ ಸಮರ್ಥವಾಗಿದೆ ಇವತ್ತು ಅನ್ಬೋದು. ರಾಯಲ್ ಚಾಲೆಂಜ್ ಬೆಂಗಳೂರು 18ನೇದ್ರಲ್ಲಿ ಖಂಡಿತ ನಮಗೆ ಕಪ್ಪು ಈ ಸರಿ ನಮ್ಮದೇ, ಕನ್ನಡಿಗರದೇ ಕಪ್ಪು. ಮೊನ್ನೆ ತಗಬೇಕು JCP, ಈ ಸಲ ಕಪ್ಪು RCB ಪ್ರಕಾರ. ನಮ್ಮ ಕೊಹ್ಲಿ ಸೆಂಚುರಿ ಹೊಡೆದು ನಮ್ಮ ಕ್ವಾಲಿಫೈರ್ 1ಇಂದ ಡೈರೆಕ್ಟ್ ಫೈನಲ್ ಕರ್ಕೊಂಡು ಹೋಗ್ತಾರೆ. ಜೈ RCB, ಈ ಸಲ ಕಪ್ಪು ನಮ್ದೇ. ಚೆನ್ನಾಗಿದೆ, ಹೊಡಿತಾರೆ. ಮಳೆ ಬರ್ಲಿಲ್ಲ ಅಂದ್ರೆ ಮ್ಯಾಚ್ ಆದ್ರೆ ಪರವಾಗಿಲ್ಲ, ವಿನ್ ಆಯ್ತದೆ. ಫೈನಲ್ ಕ್ವಾಲಿಫೈರ್ ಫೈನಲ್ಗೆ ಹೋಯ್ತಾರೆ, ಹೊಡಿತಾರೆ ಇವತ್ತು, ಹೊಡಿತಾರೆ ಇವತ್ತು. ಸರ್, ಫಸ್ಟ್ ಆಫ್ ಆಲ್ ಸಂತೋಷ ಆಗೋದೇನೆಂದರೆ RCB ಮತ್ತೆ ಪ್ಲೇ ಆಫಿಗೆ ಬಂದು ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲೂ ಟಾಪ್ 2 ಅಲ್ಲಿ ಬಂದಿರೋದಂತೂ ಇನ್ನೂ ಖುಷಿಯಾದ ವಿಚಾರ. ಯಾಕೆಂದರೆ 2 ಚಾನ್ಸ್ ಸಿಗುತ್ತೆ. ಇದಿಲ್ಲ ಅಂದರೆ ಇನ್ನೊಂದು ಸ್ಟೆಪ್, ಇದೊಂದು ಚಾನ್ಸ್ ಇದೆ. ಇದ್ದಿದ್ಬಿಟ್ರೆ ಇದೊಂಥರ ಹಬ್ಬದ ಥರ ಸರ್ ನಮ್ದು. ಆ್ಯಕ್ಚುಲಿ ಇದು ಖುಷಿ ಪಡೋ ವಿಚಾರ ಅಲ್ಲ, ಇದು ಆಚರಣೆ ಮಾಡೋ ವಿಚಾರ. ಸೊ ನಾವು RCB ಸಪೋರ್ಟರ್ಸೇ. RCB ಗೆದ್ದೇ ಗೆಲ್ಲುತ್ತೆ ಈ ಸಲ. ಖಂಡಿತನೂ ಕಪ್ ನಮ್ಮದೇ, ಮುಂದಿನ ಸರಿನೂ ನಮ್ಮದೇ ಸರ್. ಸರ್, ಇವತ್ತು ಮ್ಯಾಚು ಗೆಲ್ಲೇಬೇಕು, ಗೆದ್ದು ಫೈನಲ್ಗೆ ಹೋಗ್ಬೇಕು. 17 ವರ್ಷದಿಂದ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾನೆ ಇದ್ದೀವಿ. ಆ ಸ್ಲೋಗನ್ನು ಕಟ್ಟಬೇಕು, ಕಪ್ಪು ಎತ್ತಬೇಕು ಅಷ್ಟೇ. ಇನ್ನು 2 ಮ್ಯಾಚು, ಇವತ್ತೊಂದು ಗೆಲ್ಲಬೇಕು. ಇವತ್ತು ಗೆದ್ದರೆ ಫೈನಲ್ಗೆ ಹೋಗ್ತಾರೆ. ಫೈನಲ್ 2 ಮ್ಯಾಚ್ ಗೆಲ್ಲಬೇಕು. ಎಲ್ಲರೂ ಫಾರ್ಮಲ್ಲಿದ್ದಾರೆ. ಅದನ್ನು ಸರಿಯಾಗಿ ಇವತ್ತು ಉಪಯೋಗಿಸ್ಕೊಂಡು 2 ಮ್ಯಾಚ್ ಗೆದ್ರೆ ಕಪ್ ನಮ್ಮದೇ ಆಗುತ್ತೆ. ಆ ಕಪ್ ನಮ್ಮದೇ ಅನ್ನೋದು ಇನ್ನು ಮುಂದೆ ಅದು ಹೋಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ಸರ್. ನಾವು RCB ಮ್ಯಾಚ್ ಗೆಲ್ಲಿ ಅಂತಾನೆ ಕೊಹ್ಲಿಗೋಸ್ಕರ ಮತ್ತು ಫ್ಯಾನ್ಸ್ಗಳಿಗೋಸ್ಕರನೇ ಒಂದು ಸಾಂಗ್ ಟ್ರಿಬ್ಯೂಟ್ ಮಾಡೋಣ ಅಂತೇಳಿ ಒಂದು ಸಾಂಗನ್ನು ಮಾಡಿದ್ವಿ. ಇವತ್ತು ಕ್ವಾಲಿಫೈಯರ್ ಫಸ್ಟ್ ಮ್ಯಾಚ್ ಇರೋದ್ರಿಂದ ಪಂಜಾಬ್ ಮತ್ತು RCB ಎರಡೂ ಕೂಡ ಒಂದು ಸಲನೂ ಕಪ್ ಗೆಲ್ಲದೆ ಇರೋಂಥ ಟೀಮ್ಗಳಾಗಿರೋದ್ರಿಂದ, ಸೊ ಇವತ್ತು 18 ಕೊಹ್ಲಿ ನಂಬರ್, ಜೆರ್ಸಿ ನಂಬರು, 18ನೇ ಸೀಸನ್ ಆಗಿರೋದ್ರಿಂದ 100% ಇವತ್ತು ಫೈನಲ್ಗೆ ಡೈರೆಕ್ಟ್ ತಲುಪ್ತಾರೆ. ಇವತ್ತು ಒಂದು ದೊಡ್ಡ ಮಟ್ಟದಲ್ಲೇ ಫಸ್ಟ್ ಬ್ಯಾಟಿಂಗ್ ಆದರೆ ಒಂದು 230, 250 ಹೊಡೆಯೋವಂಥ ಚಾನ್ಸಸ್ ಇದೆ ಅಂತ ನಮ್ಮ ಒಂದು ಅನಿಸಿಕೆ. ಜೊತೆಗೆ ಚೇಜಿಂಗ್ ಆಯಿತು ಅಂದ್ರಂತೂ 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ ಅನ್ನೋದು ಒಂದು ಹೋಪ್ ಇದೆ. ಯಾಕಂತಂದರೆ ಚೇಸ್ ಮಾಡೋದ್ರಲ್ಲಿ ಕೊಹ್ಲಿ ನಂಬರ್ 1 ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ಇವತ್ತು RCB ಕಪ್ ಗೆದ್ದು ಫೈನಲ್ಗೆ ಹೋಗ್ತಾರೆ ಸರ್. ಎಸ್, ಮೈಸೂರಿನ ಮಂದಿ ಫುಲ್ ಜೋಶಲ್ಲಿ ಮಾತಾಡಿದ್ರು. ಎಲ್ಲ ಕಡೆ ಒಂದೇ ಕೂಗು, ದಟ್ RCB ಈ ಸಲ ಸಗದಾಗಿ ಆಡ್ತಾರೆ. ಪಂಜಾಬ್ ಅವ್ರನ್ನ 100% ಮೇಡಮ್ ಹಿಡಿಮುಡಿ ಕಟ್ಟಿ ಕಳಿಸ್ಬಿಡ್ತಾರೆ ಅನ್ನೋ ಥರ ಮಾತೇ ಇದೆ. ಸೊ ನೆಕ್ಸ್ಟ್ ಪ್ಲೇಯರ್ ಬಗ್ಗೆ ಮಾತಾಡೋದಾದರೆ ಶಶಾಂಕ್ ಸಿಂಗ್ ಫ್ರಮ್ ಪಂಜಾಬ್ ಆ್ಯಂಡ್ ಟಿಮ್ ಡೇವಿಡ್ ಅವ್ರ ಬಗ್ಗೆ ಮಾತಾಡೋದಾದರೆ, ಟಿಮ್ ಡೇವಿಡ್ ಅವರು ಇವತ್ತು ಆಟ ಆಡ್ತಾರ ಅನ್ನೋದೊಂದು ಕ್ವೆಶ್ಚನ್ ಇದೆ. ಬಿಕಾಸ್ RCB ಅವರು ಅಧಿಕೃತವಾಗಿ ಏನೂ ಹೇಳ್ಕೊಂಡಿಲ್ಲ, ಬಿಕಾಸ್ ಇಂಜುರಿಯಿಂದ ಪಂದ್ಯದಿಂದ ಆಚೆ ಇದ್ರು. ಸೊ ಅಕಸ್ಮಾತಾಗಿ ಟಿಮ್ ಡೇವಿಡ್ ಅವ್ರು ಆಡಿದ್ರೆ ಸೊ ಎಷ್ಟು ಬಲ ಇರುತ್ತೆ RCBಗೆ ಇವತ್ತು? ಟಿಮ್ ಡೇವಿಡ್ಡು ತುಂಬ ಮೇಜರ್ ರೋಲ್ ವಹಿಸ್ತಾರೆ. ಯಾಕೆಂದರೆ ಇವಾಗ ನೋಡಿ, ಅಲ್ಲಿ ರನ್ನು ಅಂತ ಕಂಪೇರ್ ಮಾಡಿದ್ರೆ ಜಸ್ಟ್ ಅಲ್ಲಿ ತೋರಿಸ್ತಾ ಇರೋದು 187. ಆ 187 ನಮಗೆ ವಿನ್ನಿಂಗಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂದರೆ, ಆ 187 2-3 ಮ್ಯಾಚ್ ಗೆಲ್ಸಿದೆ. ಅವ್ರು ಬರೋದೇ ಅದೇ ಟೈಮಲ್ಲಿ, ಅವರು ಸ್ಕ್ರೀಸಿಗೆ ಬರೋದೇ ಒಂದು 10 ಬಾಲಲ್ಲಿ 20 ರನ್ನು 30 ರನ್ ಬೇಕಿದ್ದಾಗ ಅವ್ರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನೂ ಇಲ್ಲ, ಬಿಗ್ ಸ್ಕೋರ್ ಅಲ್ಲ, 20 to 30 ರನ್ ಅಷ್ಟೇ. ಯಾಕಂದರೆ ಅದಕ್ಕೂ ಮುಂಚೆ 4-5 ಜನ ಬ್ಯಾಟ್ಸ್ಮ್ಯಾನ್ ಆಡಿರ್ತಾರೆ, ಅವ್ರ ಜವಾಬ್ದಾರಿ ವಹಿಸ್ಕೊಬೇಕು. ಇವ್ರು ಲಾಸ್ಟಲ್ಲಿ ಬಂದಾಗ, ಇವಾಗ ಫಾರ್ ಎಕ್ಸಾಂಪಲ್ 19th ಅಥವಾ 20th ಓವರ್ 18th ಓವರ್ ಬಂದಾಗ ಅವ್ರು ಆಡೋ ಒಂದು 15-20 ಬಾಲು ಅಥವಾ 10-15 ಬಾಲು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು 30, 35, 40. ನಾವೇನು ಹಾಫ್ ಸೆಂಚುರಿ ಅಥವಾ ಇದಿಲ್ಲ. ಸೊ ಹಾಗಾಗಿ ಟಿಮ್ ಡೇವಿಡ್ನ ಏನಕ್ಕೆ ಅಷ್ಟು ಮಿಸ್ ಮಾಡ್ಕೊತಾ ಇದ್ದೀವಿ ಅಂದರೆ, ಅವರು ಅದನ್ನು ಬ್ಯಾಟಲ್ಲಿ ತೋರಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಲಿವಿಂಗ್ ಸ್ಟೋನ್ ನಾವು ಯಾಕೆ ಮಿಸ್ ಮಾಡ್ಕೊಳ್ಳೋಲ್ಲ, ಬೇಡ ಗುರು ಅದು ಯಾವುದೋ ಮೆಮ್ ಮಾಡಿದ್ರು, ಇನ್ನೂ 1 ಕೋಟಿ ಇಸ್ಕೊಂಬಿಡು, ನೀನು ಆಡಲೇಬೇಡ, ಆರಾಮಾಗಿ ಇದ್ಬಿಡು ಅಂತ. ಸೊ ಹಂಗೆ ಯಾಕೆ ಇವ್ರನ್ನ ಮಿಸ್ ಮಾಡ್ಕೊತೀವಿ ಅಂದರೆ, ಮ್ಯಾಚ್ ವಿನ್ನರ್ ಅವರು, ಆ ರೀತಿ ಮ್ಯಾಚ್ಗಳನ್ನ ವಿನ್ ಮಾಡಿಸಿದ್ದಾರೆ. ಬಟ್ ಗೊತ್ತಿಲ್ಲ, ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ. ಅದು ಪ್ಲೇಯಿಂಗ್ 11 ಅನೌನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ. ನನಗೆ ಏನೋ ಒಂದು ಅನ್ನಿಸ್ತಾ ಇದೆ ಬರ್ತಾರೆ ಅಂತ. ಯಾಕೆಂದರೆ ಲೆಗ್ ಇಂಜುರಿ ಮೇಜರಾಗಿ ಏನು ಆಗಿರಲಿಲ್ಲ ಅವರು. ಸೊ ಮೈನರ್ ಇಂಜುರಿ ಆಗಿತ್ತು, ಅವರೇ ನಡ್ಕೊಂಡು ಹೋದ್ರು, ಆಗ್ತಿಲ್ಲ ಅಂತ. ಲಾಸ್ಟ್ ಟೈಮು ಕೂಡ ಆಡೋದಕ್ಕಾಗಲಿಲ್ಲ. ಹಾಗಾಗಿ ಲಿವಿಂಗ್ ಸ್ಟೋನ್ನ ತೊಗೊಂಬಂದರು, ಅವರು ಕೂಡ ಒಂದೇ ಬಾಲ್ಗೆ ಔಟ್ ಆದರು. ಸೊ ಇವತ್ತು ಫಿಟ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಇದು ಹೇಸಲ್ವುಡ್ ಅಂತೂ ಫಿಟ್ ಆಗಿದ್ದಾರೆ. ಸೊ ಇವರು ಕೂಡ ಅದೇ ರೀತಿ ಆಗಿಬಿಟ್ರೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಟೀಮ್ಗೆ.
ಸೊ ಶಶಾಂಕ್ ಸಿಂಗ್ ಬಗ್ಗೆ ಹೇಳಿದ್ರೆ 14 ಪಂದ್ಯದಲ್ಲಿ 284 ರನ್ನನ್ನು ಪಡೆದಿರುವಂಥ ಅವರು ಚೆನ್ನಾಗಿ ಆಡ್ತಾರೆ. ಅವರು ಎಂಡ್ ಆಫ್ ದ ಡೇ ಪಂಜಾಬ್ ಟೀಮ್ಗೆ ಫಿನಿಷರ್ ರೋಲ್ನ ಚೆನ್ನಾಗಿ ವಹಿಸಿದ್ದಾರೆ. ದೊಡ್ಡದಾಗೇನು ಇಂಪ್ಯಾಕ್ಟ್ ಮಾಡಿಲ್ಲ, ಬಟ್ ಫ್ಲಾಪು ಆಗಿಲ್ಲ, ಹಂಗಂತ ಸಕ್ಸಸ್ಸು ಆಗಿಲ್ಲ. ಅವರೇಜ್ ಆಗಿ ತಂಡಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಸೊ ಹಾಗಾಗಿ ಗೊತ್ತಿಲ್ಲ ಇವತ್ತಿನ ದಿವಸ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ಶಶಾಂಕ್ ಸಿಂಗ್ದು ಇತಿಹಾಸನೂ ನಾವು ನೋಡಿದ್ರೆ ಅದು ಟೀಮೇ ಹೇಳ್ಕೊಂಡಿದ್ದಾರೆ. ಬೈ ಮಿಸ್ಟೇಕಾಗಿ ಅವ್ರು ನಾವು ಟೀಮ್ಗೆ ತೊಗೊಂಡಿದ್ದು, ಬೇರೆ ಶಶಾಂಕ್ ಅಂದ್ಕೊಂಡು ಬಿಡ್ ಮಾಡಿ ತೊಗೊಂಡ್ಬಿಟ್ರಿ ಅಂತ. ಸೊ ಓಕೆ, ತೊಗೊಂಡಿದ್ದಾಯಿತು ಅಂತ ಒಂದು ಆಪರ್ಚುನಿಟಿ ಕೊಡೋಣ ಅಂತ ಕೊಟ್ಟಾಗ ಫಸ್ಟ್ ಆಪರ್ಚುನಿಟಿಯಲ್ಲಿ ದಿ ಬೆಸ್ಟ್ ಕ್ರಿಕೆಟ್ ಆಡಿ ಎಲ್ಲರ ಗಮನ ಸೆಳೆದವರು. ಆ್ಯಂಡ್ ಆವಾಗಲಿಂದ ಟೀಮಿಗೆ ಸೆಲೆಕ್ಟ್ ಆಗ್ತಾನೆ ಇದ್ದಾರೆ, ಪ್ರತಿ ಸೀಸನ್ ಆಡ್ತಾನೆ ಇದ್ದಾರೆ. ಸೊ ಅವರು ಕೂಡ ಒಳ್ಳೆ ಪ್ಲೇಯರೇ. ಗೊತ್ತಿಲ್ಲ ಇವಾಗ ಜಿತೇಶ್ ಶರ್ಮಾ ಕಡೆಯಿಂದ ನಾವು ಲಾಸ್ಟ್ ಮ್ಯಾಚು ಅಷ್ಟೊಂದು ಬಿಗ್ ಸ್ಕೋರು ಆ ರೀತಿ ಮ್ಯಾಚ್ ವಿನ್ನರ್ ಆಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಶಶಾಂಕ್ ಸಿಂಗ್ಗೆ ಕೆಪಾಸಿಟಿ ಇದೆ, ಎರಡು ಮಾತಿಲ್ಲ. ಬಟ್ ಇವತ್ತು ಆಡ್ತಾರಾ ಇಲ್ವಾ ಅನ್ನೋದಷ್ಟೇ ಪ್ರಶ್ನೆ, ಅದನ್ನು ನೋಡಬೇಕು. ಎಸ್, ಟಿಮ್ ಡೇವಿಡ್ ಅವ್ರು ಇವತ್ತು ಆಡಿದ್ರೆ ನಮ್ಮ RCBಗೆ ಒಂದು ಬಲ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಆಲ್ಸೋ ನಾವು ಶಶಾಂಕ್ ಸಿಂಗ್ ಬಗ್ಗೆ ಏನು ಮಾತಾಡ್ತಿದ್ದೀವಿ, ನಮ್ಮ ಆಪೋನೆಂಟ್ ಆಗಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ. ಸೊ ಏನು ಹೇಳ್ತೀರಾ ಅವ್ರಿಗೆ? ಸೇಮ್ ಅಂದರೆ 14 ಪಂದ್ಯ ಆಡಿದ್ದಾರೆ ಅವರು, ಇವರು 12 ಪಂದ್ಯ ಆಡಿದ್ದಾರೆ. ಸೊ ರನ್ಸ್ ಮೇ ಬಿ ಇವ್ರಿಗೂ ಅಷ್ಟೇ ಇನ್ನೊಂದೆರಡು ಎಕ್ಸ್ಟ್ರಾ ಗೇಮ್ ಸಿಕ್ಕಿದ್ರೆ ರನ್ ಆಲ್ಮೋಸ್ಟ್ ಲೈಕ್ ಈಕ್ವಿವೆಲೆಂಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಶಶಾಂಕ್ ಅವ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೆ ಫಿನಿಷರ್, ಲೈಕ್ ಒಂದು ಲಾಸ್ಟ್ ಮ್ಯಾಚ್ ನೋಡಿದ್ವಿ ಹೇಗೆ ಈಸ್ ಅ ವೆರಿ ಗುಡ್ ಫಿನಿಷರ್ ಅಂತ ಹೇಳ್ಬೋದು. ಟಿಮ್ ಡೇವಿಡ್ಡು ಅದೇ ಅವರು ಕಡಿಮೆ ಬಾಲ್ಸಲ್ಲಿ ಒಳ್ಳೆ ರನ್ಸ್ ಕೊಡುವಂತಹ ಒಂದು ಆಟಗಾರ. ಸೊ ಅಂದರೆ ಏನಾದರೂ ಮಿರಾಕಲ್ ಆ ಥರ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬೇಕಂದ್ರೆ ಅಫ್ಕೋರ್ಸ್ ಟಿಮ್ ಡೇವಿಡ್ ಅಂತವ್ರು ಬೇಕೇ ಬೇಕಾಗುತ್ತೆ. ಯಾಕಂದರೆ ತುಂಬ ಪ್ರೆಷರಲ್ಲಿ ಆಡೋದು ಆ ಆಟಗಾರರಿಗೆ ಗೊತ್ತಿರುತ್ತೆ. ಸೊ ನಾನೇನು ಹೇಳ್ತೀನಿ, ಟಿಮ್ ಡೇವಿಡ್ ಇಸ್ ಡೆಫಿನೆಟ್ಲಿ ಆನ್ ಆ್ಯಡೆಡ್ ಬೋನಸ್, ತುಂಬಾ ಒಳ್ಳೆ ಸ್ಟ್ರೆಂತು. ಸೊ ಅವ್ರ ಇಂಜುರಿ ಇಂದ ರಿಕವರಿ, ಹೋಪ್ಫುಲಿ ಈಸ್ ಲೈಕ್ ಕಂಪ್ಲೀಟ್ ರಿಕವರಿ ಆಗಿ ಇವತ್ತು ಒಳ್ಳೆ ಮ್ಯಾಚ್ನ ಆಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ವಿ ಆರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ದ ಸೇಮ್. ನೋಡಬೇಕು ಏನಿದೆ ಅಂತ. ಅಧಿಕೃತವಾಗಿ ಎಲ್ಲೂ ಮಾಹಿತಿ ಸಿಗದಿದ್ರು ಕಾರಣ ಅವ್ರು ಆಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಗುರುಗಳೇ, ಟಿಮ್ ಡೇವಿಡ್ ಅವ್ರು ಇವತ್ತು ಆಡ್ತಾರ ಆಡಲ್ವಾ? ಬಹುಶಃ ಇವತ್ತಿನ ಅವ್ರಿಗೆ ಅವರೇಜ್ ಆಗಿದೆ 50-50. ಅಲ್ಲ, ಇವತ್ತು ಆಡ್ತಾರ ಆಡಲ್ವಾ? ಇವತ್ತು ಗೊತ್ತಿಲ್ಲ, ಇನ್ನೂ ಟೈಮ್ ಇದ್ದಾರೆ. ಆಸ್ಟ್ರೇಲಿಯಾ ಪ್ಲೇಯರ್ ಇನ್ನೂ ಅವ್ರು ಬಂದ್ರೆ ಇವ್ನು ಆಡಿಸ್ಬೋದು, ಇಲ್ಲ ಆಡಿಸಲು ಬಿಡ್ಬೋದು. ಅಲ್ಲ, ಇವತ್ತು ನಂಬರ್ ಅವ್ರಿಗೆ ಮ್ಯಾಚ್ ಆಗಿ ಗುಡ್ ಲಕ್ 50-50 ಇದೆ ಅಂತ ಹೇಳಿದ್ನಲ್ಲ. 50-50 ಇದೆ, ಆಡಿಸ್ಬೋದು, ಆಡಿಸಲು ಬಿಡ್ಬೋದು. ಆಡಿದ್ರು 50-50 ಅವ್ರು ಆಡೋದು. ಓಕೆ, ಆಡಿದ್ರು ಅಷ್ಟೇ, ಅದನ್ನ 50-50 ಇರುತ್ತೆ. ಅದರಿಂದ ಅವ್ರು ಬೆಸ್ಟ್ ಯಾವಾಗಲೂ ಕೂಡ ಏನಾದ್ರು ಗೊತ್ತಾ, ಬೆಂಗಳೂರು ಸೋತಾಗ ಸಖತ್ತಾಗಿ ಹೊಡೆದವ್ರೆ. ಅದು ಹೊಡೆದಿರೋ ಸ್ಕೋರ್ ಸೋತಾಗ್ಬಿಟ್ಟಿದ್ವಿ. ಮತ್ತೆ ಚೆನ್ನಾಗಿ ಹೊಡೆದಾರೆ, ಮತ್ತೆ ಸೋತಾಗಿದ್ವಿ ಮ್ಯಾಚ್ ಬೆಂಗಳೂರು. ನಾನು ಅವತ್ತು ನಾನೇ ಮಾತಾಡ್ತಿದ್ದೆ, ಆಡ್ಲಿಲ್ಲ ಅಂದ್ರೂ ಅಡ್ಡಿ ಇಲ್ಲ ಇವತ್ತಿನ ಮ್ಯಾಚ್. ಹಂಗಾಗಿ ಸಖತ್ ಫೇಮಸ್ ಆಗಿದ್ದಾರೆ, ನೀರಲ್ಲಿ ಬಿದ್ದು ಅಷ್ಟೇ ಸ್ವಿಮ್ಮಿಂಗ್ ಮಾಡಿ ಸಖತ್ ಫೇಮಸ್. 25 ಲಕ್ಷ ವೈರಲ್ ಏನಾಗಿತ್ತು. ಟೀಮ್ ಡೇವಿಡ್ ಬಂದು ಸ್ವಿಮ್ ಡೇವಿಡ್ ಅಂತ ಕರೀತಿದ್ದಾರೆ. ಆ್ಯಂಡ್ ಎಡಿಟಿಗಳಾಯ್ತಲ್ಲ, ಆ ಸಿಮ್ಗಳನ್ನ ಹಾಕೊಂಡು ಅದನ್ನು ಅವರೇ ಶುರು ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಹಂಗಾಗಿ ತುಂಬ ವೈರಲ್ ವ್ಯಕ್ತಿ, ಚೆನ್ನಾಗಿದ್ದಾರೆ. ಸೋಲೋ ಟೀಮಲ್ಲೂ ಸಖತ್ ಸ್ಕೋರ್ ಮಾಡಿದ್ದಾರೆ RCBಲಿ. ಒಂಚೂರು ಗೆಲ್ಲ ಟೀಮ್ ಇನ್ನೊಂಚೂರು ಸಪೋರ್ಟ್ ಮಾಡಿಟ್ಟು ಬೆಟರ್ ಆಗುತ್ತೆ. ಒಳ್ಳೆ ಆಲ್ರೌಂಡರ್. ಸೊ ನಮ್ಮ ಬ್ಯಾಟಿಂಗ್ ಲೈನ್ ಅಂತೂ ಮಾತಾಡಿದ್ವಿ, ಬೌಲಿಂಗ್ ಲೈನ್ ಕೂಡ ಮಾತಾಡಲೇಬೇಕು. ಸೊ ಹರ್ಷದೀಪ್ ಸಿಂಗ್ ಅವರಿದ್ದಾರೆ ಪಂಜಾಬ್ನಲ್ಲಿ, ಅವರಂತೂ ಥ್ರೆಟ್ಟೇ ನಮ್ಮ RCBಗೆ. ಆ್ಯಂಡ್ ಕಮ್ಮಿ ಇಲ್ಲ RCBನೂ, ಹೇಸಲ್ವುಡ್ ಇದ್ದಾರೆ. ಸೊ ಹೇಸಲ್ವುಡ್ ಅವ್ರಿಗೂ ಥ್ರೆಟ್ ಆಗಿರ್ತಾರೆ ನಮ್ಮ ಪಂಜಾಬ್ ಅವ್ರಿಗೆ. ಸೊ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಎರಡು ಬಲಿಷ್ಠವಾದಂಥ ನಾಯಕರ ಬಗ್ಗೆ. ಹರ್ಷದೀಪ್ ಸಿಂಗು ಒಳ್ಳೆ ಪ್ಲೇಯರ್, ಆಟಗಾರರು, ಒಳ್ಳೆ ಪ್ಲೇಯರು, ಅದರಲ್ಲಿ ಎರಡು ಮಾತಿಲ್ಲ. ಇಂಡಿಯಾ ಟೀಮ್ಗೂ ಅಟ್ ಪ್ರೆಸೆಂಟ್ ಕ್ಯಾಪ್ಟ್ ಪ್ಲೇಯರು ಆಡ್ತಿದ್ದಾರೆ. ಆ್ಯಂಡ್ T20 ವರ್ಲ್ಡ್ ಕಪ್ ಗೆದ್ದಿರೋದ್ರಲ್ಲೂ ಅವ್ರದ್ದು ಪಾತ್ರ ದೊಡ್ಡದಿದೆ. ಸೊ ಹಾಗಾಗಿ ಕೊಹ್ಲಿ ಬಗ್ಗೆ ಎಲ್ಲ ಹರ್ಷದೀಪ್ಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನೆಟ್ ಪ್ರಾಕ್ಟೀಸ್ ಟೈಮಲ್ಲಿ ಇಂಡಿಯಾಗೆ ಆಡಬೇಕಾದ್ರೆ ಎಲ್ಲ ಯಾರ್ಯಾರು ಹೇಗೆ ಆಡ್ತಾರೆ ಅಂತೆಲ್ಲವೂ ಗೊತ್ತು. ಸೊ ಹರ್ಷದೀಪು ಚೆನ್ನಾಗಿ ಆಗ್ತಾರೆ. ಸೊ ಇವಾಗ ನಾವು ಬೇರೆ ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಬ್ಯಾಟರ್ಸಿಗೆ ಗೊತ್ತಿರುತ್ತೆ. ಸ್ಟಾರ್ಟಿಂಗಲ್ಲಿ ಅಷ್ಟು ಬಿಗ್ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ನಾವು ಬ್ಯಾಟಿಂಗಲ್ಲಿ. ಹರ್ಷದೀಪ್ ಬೌಲಿಂಗ್ ಮಾಡಬೇಕಾದ್ರೆ ಹರ್ಷದೀಪ್ ಬೌಲಿಂಗಲ್ಲಿ ಅರೌಂಡ್ 15 to 17 ಅಥವಾ 13 to 16 ಇದು ಬಂದ್ರೇ ಬಿಗ್ ಸ್ಕೋರು. ನಾವು ಯಾವುದೋ ಒಂದು ಓವರಾಲ್ 20 ಓವರ್ಸಲ್ಲಿ ಒಂದು 2 ರಿಂದ 3 ಓವರ್ ಬಿಗ್ ಓವರ್ ಆಗಬೇಕು ಅಂತ ಕಾಯ್ತಾ ಇರ್ತೀವಿ. 28, 22 ಈ ಥರ ಸಿಗಬೇಕು ಅಂತ. ಬಟ್ ಹರ್ಷದೀಪ್ ಅಂತೂ ಆ ಬೌಲರ್ ಅಂತೂ ಅಲ್ಲ. 25 ರನ್ನು, 27, 24 ಓಡಿಸ್ಕೊಳ್ಳೋವಂಥ ಬೌಲರ್ ಅಂತೂ ಅಲ್ಲ. ಚೆನ್ನಾಗಿ ಆಗ್ತಾರೆ. ಮಿಡ್ಲಲ್ಲಿ ಹರ್ಷದೀಪ್ ಬಿಟ್ಟು ಬೇರೆಯವ್ರನ್ನ ಟಾರ್ಗೆಟ್ ಮಾಡಬೇಕು. ಆ್ಯಂಡ್ ಹರ್ಷದೀಪ್ ಜೊತೆ ನನಗೆ ಗೊತ್ತಿದ್ದಂಗೆ ವೈಶಾಖ್ ವಿಜಯ್ ಕುಮಾರ್ ಆಡ್ತಾರೆ. ಸೊ ಅವರು ಥ್ರೆಟ್ ಆಗ್ಬೋದು. ಯಾಕೆಂದರೆ ನಮ್ಮ ಕ್ಯಾಂಪಲ್ಲೇ ಇದ್ದಿದ್ದವರು, RCBಗೆ ಆಡ್ತಾ ಇದ್ದಿದ್ದು ಲಾಸ್ಟ್ ಸೀಸನ್ ಎಲ್ಲ ಅಲ್ಲಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಕೊಹ್ಲಿನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು, ಅವ್ರ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಗೊತ್ತಿದೆ. ಸೊ ಹಾಗಾಗಿ ಹೇಸಲ್ವುಡ್ಡು ಆಲ್ರೆಡಿ ಪ್ರೂವ್ಡು RCB ಪರ ಅತಿ ಹೆಚ್ಚು ಡಾಟ್ ಬಾಲ್ಸ್ ಹಾಕಿರೋದು. ಆ್ಯಂಡ್ ಎಲ್ಲ ಮ್ಯಾಚು ಆಗಿದ್ದರೆ, ಎಲ್ಲ ಮ್ಯಾಚು ಹೇಸಲ್ವುಡ್ ಆಡಿದರೆ, ಒಂದು ಮ್ಯಾಚ್ ಮಳೆಯಿಂದ ನಿಲ್ತು, ಆಮೇಲೆ 2 ಮ್ಯಾಚು ಅವೈಲಬಲ್ ಇರಲಿಲ್ಲ.
ಆ ಎಲ್ಲ ಮ್ಯಾಚು ಆಡಿದ್ರೆ ಪರ್ಪಲ್ ಕ್ಯಾಪು ಇವತ್ತು ಹೇಸಲ್ವುಡ್ ಹತ್ರ ಇರ್ತಾಯಿತ್ತು. ಅವ್ರು ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರಿಂದ ಸೊ ಹಾಗಾಗಿ ಆಗ್ತಿಲ್ಲ. 10 ಪಂದ್ಯದಲ್ಲೇ 18 ವಿಕೆಟ್ 18 ವಿಕೆಟ್ ತಂದಿದ್ರು. ಆ್ಯಂಡ್ ಅವ್ರು ಅದನ್ನೆಲ್ಲ ಕೇರು ಮಾಡಲ್ಲ. ಇವಾಗ ನಾವು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅಯ್ಯೋ ಅವ್ರು ಇದ್ದಿದ್ರೆ ಪರ್ಪಲ್ ಕ್ಯಾಪ್ ಇತ್ತು. ಅವ್ರು ಅದನ್ನೇನು ಯೋಚನೆ ಮಾಡಲ್ಲ. ನಾನು ಅವೈಲಬಲ್ ಇದ್ದೀನ, ಆಡ್ತೀನಿ ತಂಡಕ್ಕೆ. ಆಸ್ಟ್ರೇಲಿಯಾಗೆ ಆಡಿದ್ರೆ ಆಸ್ಟ್ರೇಲಿಯಾಗೆ ನಿಯತ್ತಾಗಿ ಆಡ್ತಾರೆ, RCBಗೆ ಆಡಿದ್ರೆ RCBಗೆ ನಿಯತ್ತಾಗಿ ಆಡ್ತಾರೆ. ಅವ್ರು ಅದನ್ನೆಲ್ಲ ಯೋಚನೆ ಮಾಡಲ್ಲ. ಪರ್ಪಲ್ ಕ್ಯಾಪ್ ಮಿಸ್ ಆಯಿತು ಅದೆಲ್ಲ ನಾವು ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ಕಂಪ್ಲೀಟ್ ಎಲ್ಲ ಮ್ಯಾಚು ಆಡಿದರೆ ನಂಬರ್ 1 ಬೌಲರು ಈ ಸೀರೀಸಲ್ಲಿ 2025 IPL. ಸೊ ಹಾಗಾಗಿ ಡಾಟ್ ಬಾಲ್ಸು ತುಂಬ ಅವರೇ ಹಾಕಿರೋದು. ಇಬ್ಬರು ಒಳ್ಳೆ ಬೌಲರ್ಸೇ. ಬಟ್ ಇವತ್ತಿನ ದಿವಸ ಯಾರು ಪರ್ಫಾರ್ಮ್ ಮಾಡ್ತಾರೆ ಅದು, ಯಾಕಂದರೆ ಈ ಹಿಂದೆ ಚೆಕ್ ಮಾಡಿದಾಗ ಹರ್ಷದೀಪ್ ಓಡಿಸ್ಕೊಂಡಿರೋ ಉದಾಹರಣೆನೂ ಇದೆ, ಹೇಸಲ್ವುಡ್ ಓಡಿಸ್ಕೊಂಡಿರೋ ಉದಾಹರಣೆನೂ ಇದೆ. ಇವತ್ತು ಯಾರು ಪರ್ಫಾರ್ಮ್ ಮಾಡ್ತಾರೆ ಅದನ್ನು ನೋಡಬೇಕಷ್ಟೆ. ಇವತ್ತು ಪರ್ಫಾರ್ಮ್ ಯಾರು ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ.